ಪ್ರಭು ರಾಮಚಂದ್ರ. ಆಂಜನೇಯ ನನಗೆ ಮಂಗಳವಾಗಲಿ. ಸುಗ್ರೀವರಾಜ ದೇವ, ಇನ್ನು ತಡಬೇಕೆ? ನಿನ್ನೀ ಕಪಿವೀರರಿಗಿನ್ನು ಆಜ್ಞೆ ಮಾಡು. ಆಗಬಹುದು. ಮಾರುತಿ, ಒಡೆಯ, ನೀನು ಅಂಗದ ಕುಮಾರ ಜಾಂಬುವಂತ ಅನೇಕ ಕಪಿವೀರರೊಳಗೂಡಿ ಅಂಗ ವಂಗ ಕಳಿಂಗ ಕಾಶ್ಮೀರ ಅನೇಕ ರಾಜ್ಯಗಳನ್ನು ಸಂಚರಿಸಿ ಜಗನ್ಮಾತೆಯಾದ ಸೀತಾದೇವಿ ನೆಲೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸು. ಅಲ್ಲೂ ಸಿಗದಿದ್ದ ಪಕ್ಷದಲ್ಲಿ ಮುಂದಕ್ಕೆ ಹೋಗು, ಭೋಗವತಿ ನರಕಗಳು ಸಿಗುವುದು. ಜಗನ್ಮಾತೆಯಾದ ಸೀತಾದೇವಿ ನೆಲೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸು. ಅಲ್ಲೂ ಸಿಗದಿದ್ದ ಪಕ್ಷದಲ್ಲಿ ಮುಂದಕ್ಕೆ ಮಾತ್ರ ಹೋಗಬೇಡ. ಏಕೆ ಒಡೆಯ? ಅಲ್ಲಿ ಸೂರ್ಮರಕ್ಷೆಯು ಕಾಣುವುದಿಲ್ಲ. ಆದ್ದರಿಂದ ದಕ್ಷಿಣಾಭಿಮುಖವಾಗಿ ನಿಂತು ಸಮುದ್ರವನ್ನು ಹಾರಿ ಜಗನ್ಮಾತೆಯಾದ ಸೀತಾದೇವಿ ನೆಲೆಯನ್ನು ಕಂಡುಹಿಡಿದು ತರಬೇಕು. 1 ಮಾಸದ ಅವಧಿಯೊಳಗಾಗಿ. ಇದೇ ಸುಗ್ರೀವಾಜ್ಞೆ. ಮಹದಾಜ್ಞೆ, ಮಹದಾಜ್ಞೆ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿ ಇರುವ ಪರಿಚಯವು ನಿನಗೆ ಹೇಗೆ ಪರಿಚಿತ? ದೇವ ರಾಮಚಂದ್ರ, ನಮ್ಮ ವಾಲಿಯಾದ ಅಣ್ಣನು ಅಟ್ಟಿಸಿಕೊಂಡು ಬಂದಾಗ ಇಡೀ ಭೂಮಂಡಲವನ್ನು ಸುತ್ತಿದ ಅನುಭವ ನನಗಿದೆ. ಬಹಳ ಸಂತೋಷ. ಮಾರುತಿ, ಪ್ರಭು, ಹೀಗೆ ಬಾ. ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ಏನ್ ಹೇಳಿದೆ ಸ್ವಾಮಿ? ಶ್ರೀರಾಮನೆ ನಿನ್ನಯ ಜಗದ ವಿರಾಮನೆ ನಿನ್ನಯ, ಶ್ರೀರಾಮನೆ ನಿನ್ನಯ ಕರುಣಾರಸ ವಿರಸತ್ಕಟಾಕ್ಷಮದೊಂದಿರೆ ಕ್ಷಣದ ರಾವಣನಂ ಸದೆಬಳೆದು ಆರ ಜನಕ ಜಯ ಕುಶಲ ವಾರ್ತೆಯ ತಂದೊಪ್ಪುವೆನಲು ರಾಮ ರಾಮ ರಾಮಚಂದ್ರ. ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದವನ್ನಿದ್ದರೆ ಜಗನ್ಮಾತೆಯಾದ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ಅಳಿತು ಬರುವೆನು, ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ, ಪ್ರಭು, ಆಕೆಯನ್ನು ಕಂಡಾಗ ಆಕೆಯನ್ನು ಗುರುತಿಸಲು ಕೆಲವು ಕುರುಹುಗಳನ್ನು ಹೇಳು. ಹೀಗೆ ಬಾ. ಇದು ಸಾಲದೆ ಸಾಕಾಸ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಅದು ಸಾಲದೆ ಜಾನಕಿ ಗರುಹುವ ಪರಿಹಿದ ಕೇಳ ಮಾರುತಿ ತೇಲು ಜಾನಕಿ ಗರುಹುವ ಪರಿಹಿದ ಕೇಳ ಮಾರುತಿ ತೇಲು ಶಿವ ಶಾಪವ ಮುರಿದು ನಲಿಯೋ ಶಿವ ಶಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ತಿಳಿದು ಸೀತೆಯ ಕರ ಪಲ್ಲವಗಳ ತಿಳಿದು ಕರೆ ತಂದು ಜಾನಕಿ ಗರುವ ಪರಿಹಿದ ಕೇಳ ಮಾರುತಿ ನಂಬಿಕೆ ಬಾರದೊಡೆ ಆಗೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ಮಾರುತಿ
ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ಮಾರುತಿ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯ ನಿದಾಕೆಗೆ ಅಂಗುಳಿಕೆಯ ನಿದಾಕೆಗೆ ಪಂಕಜ ಮೂರ್ತಿ ತಿಳಿಯಲು ಜಾನಕಿ ಕರುವ ಮರಿಗ ಕೇಳೆ ಮಾರುತಿ ವಾರೇ ಮಾರುತಿ 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 ಆಕೆಯನ್ನು ಕಂಡಾಗ ಈ ಹಂಗುಳಿಕೆಯನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಅಭಿಜ್ಞಾನ ವಸ್ತುವನ್ನು ತರಬೇಕು 1 ಮಾಸದ ಅವಧಿಯೊಳಗಾಗಿ. ಮಹದಾಜ್ಞೆ ಮಹದಾಜ್ಞೆ. ಒಡೆಯ ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ. ಲಕ್ಷ್ಮಣ ಸ್ವಾಮಿ, ಆಂಜನೇಯ, ಶ್ರೀರಾಮಚಂದ್ರನ ದಯೆಯಿಂದ ಮಾತೆ ಸೀತೆಯವರ ದರ್ಶನವೇನಾದರೂ ಆದರೆ ತಮ್ಮ ವಿಚಾರವಾಗಿ ಏನದು ತಿಳಿಸಲಿ? ನನ್ನ ಅನಂತ ವಂದನೆಗಳನ್ನು ತಿಳಿಸೋಣ. ಹಾಗೆ ಆಗಲಿ, ಹಾಗೆ ಆಗಲಿ. ಕವಿವೀರರೇ, ಈಗ ಎಲ್ಲರೂ ಕೇಳಿರಿ. ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಾತಾಯಿದಯ ಅಗಹರ ಪರಮ ಕೃಪಾಳ. ರಾಮಚಂದ್ರ ಮಾತಾಯಿದಯ ಅಗಹರ ಪರಮ ಕೃಪಾಳ. ಸಕಲ ಲೋಕದವನೇ ಎಂತಹ ಭಯಂಕರವಾದ ಶರದಿ ಇದು. ಅಂಗದ ಜಮ್ಮುವಂತಾದಿಗಳೇ, ನೋಡಿದಿರಾ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ? ಈ ಶತಯೋಜನ ವಿಸ್ತೀರ್ಣ ಸರದಿಯನ್ನು ದಾಟಲು ಗಗನವತಾಕೆ ನೀರ್ಪಳುರ್ಕುವ ತುಂಗ ತರಂಗ ಸಂಗಮೇ. ಗಗನವತಾಕೆ ನೀ ಪಳುಕುವ ತುಂಗ ತರಂಗ ಸಂಗಮೇ. ಅಗಣಿತ ಪಾರಮೀನ ಮುತ್ತು ರತ್ನ ನವರತ್ನ ಮಿದುಮ ಸೊಗೈ ಪುದೇ ಜರಿಯ ಬೀರಿ
ಅಚ್ಚರಿಯ ಬೀರಿ ಸೊಗೈಪುದೆ ಜರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣ ಅಂಗದ ಕುಮಾರ, ಜಾಂಬವಂತಾದಿಗಳೇ, ನೋಡಿದರ ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯಿಂದ ಇದನ್ನು ದಾಟಿ ಆ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರವಲ್ಲ ವೀರರು ನಮ್ಮಲ್ಲಿ ಯಾರಿರುವರು? ವಿಚಾರಿಸು ಅಂಗದ ಕುಮಾರ. ಅಲ್ಲಿವರೆಗೂ ನಾನು ರಾಮಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುವೆ. ನಾಳನೆ, ನೀನು ಎಷ್ಟು ಯೋಜನೆಗಳನ್ನು ಆರಬಲ್ಲೆ? ನಾನು 10 ಯೋಜನೆ ಆರಬಲ್ಲೆ. ನೀನು ಮುಂದಕ್ಕೆ ಹೋಗು. ನೀಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 20 ಆಗಿದೆ. ನೀನು ಬೇಡ, ಹೋಗು. ಗವಾಯ, ನೀನು ಎಷ್ಟು ಯೋಜನೆ ಆರಬಲ್ಲೆ? 60. ಬೇಡ, ಹೋಗು. ನೀನು ಎಷ್ಟು ಯೋಜನೆ ಆರಬಲ್ಲೆ? ಎಷ್ಟು? 30. ಬೇಡ, ಹೋಗು. ನೀನು ಎಷ್ಟು ಯೋಜನೆ? 10. 40. ಎಷ್ಟು ಯೋಜನೆ ಆರಬಲ್ಲೆ? 40. ನೀನು ಬೇಡ. ನೀನು ಎಷ್ಟು ಯೋಜನೆ ಆರಬಲ್ಲೆ? 100 ಯೋಜನೆ. ನೀನು ಬೇಡ, ಹೋಗು. ಜಾಂಬವಂತರೇ, ನೀವು ಎಷ್ಟು ಯೋಜನೆಗಳನ್ನು ಆರಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನೆಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನೇ ಸುತ್ತಿ ಬರುವ ಸಮಯದಲ್ಲಿ ಬೃಹದಾಕಾರದ ಬಂಡೆಯೊಂದು ನನ್ನ ಬಾಲದ ಮೇಲೆ ಹೋಗಿ ಬಾಲವೇ ಇಲ್ಲದಂತಾಗಿದೆ. ಆದ್ದರಿಂದ ನಾನು 90 ಯೋಜನೆ ಹಾರಬಲ್ಲ. ಹಿಂದಿರುಗಿ ಬಾ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನಾನು ಇದನ್ನು ದಾಟಿ ಲಂಕಾನಗರಕ್ಕೆ ಹೋಗಬಲ್ಲೆ. ಆದರೆ ಹಿಂದಕ್ಕೆ ಬರುವೇನೋ ಇಲ್ಲವೋ? ಆಂಜನೇಯ, ಇದಕ್ಕೆಲ್ಲ ಅಂಗದ ಕುಮಾರ ಆಂಜನೇಯನ ಸರಿ, ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಹೌದೌದು. ಮಾರುತ ಸಂದಾತ ಚಾರು ಗುಣೋಪೇತ, ಮಾರುತ ಸಂದಾತ ಸಾಧಿಸಲೇ ಗಣ ಸಾಗರವನ್ನು ದಾಟುವಂತ, ಸಾಗರವನ್ನು ದಾಟುವಂತ ಗುಣವಂತ ಬಲವಂತ ಗುಣವಂತ ಸಿರಿವಂತ. ಗುಣವಂತ ಗಿರಿವಂತ ಸಿರಿವಂತ ಗಿರಿವಂತ ಹನುಮಂತ ಬಲವರ ಆಗುತ ಸಂದಾತ ಸಾರು ಗುಣೋಪೇತ ಸಾರುತ ಸಂದಾತ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯುವುದು ಅತ್ಯಂತ ಪರಾಕ್ರಮಕಾರಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ಹೋಗಿ ಬಾ, ರಾಮಾನುಗ್ರಹ ಉಂಟಾಗಲಿ. ಭಯಪಡಬೇಡಿ, ಭಯಪಡಬೇಡಿ. ರಾಮ ಕಾರ್ಯದಲ್ಲಿ ಇಷ್ಟೊಂದು ಕೇಳಿಕೊಳ್ಳಬೇಕೆ? ಈ ಶತಯೋಜನ ವಿಸ್ತೀರ್ಣ ಶರದಿಯನ್ನು ಸಣ್ಣ ಕಾಲುವೆಯೋಪಾದಿಯಾಗಿ ದಾಟಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ರಾವಣನ ಬಲಾಬಲಗಳನ್ನು ಸಹ ಅರಿತು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಅಲ್ಲಿವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತೀರಿ. ಹಾಗೆ ಆಗಬಹುದು, ಆಗಬಹುದು. ಲಂಗಿ ಬೆನಿ ವಾಜಯ ಲಂಗಿ ಬೆನಿ ವಾಜಯ ಬರದಿ ನಾಂದೂರೆ ಅರುಷವಾಂತನರ ಲಂಗಿ ಬೆನಿ ವಾಜಯ
ಲಂಘಿಸಿ ನೀರಸ ಸಂಗದವರೆಗೂ ತುಂಗಬಲದಿ ನಾನು ನಿಂಗದ ನಿಮಿಷದಿ ಲಂಘಿಸಿ ನೀರಸ ಸಂಗದವರೆಗೂ ತುಂಗಬಲದಿ ನಾನು ನಿಂಗದ ಲಂಘಿತೆ ನೀ ಒಡೆಯ ಬರದಿನ್ನಾಂದರೆ ಅರುಷವಾಂತುನರೆ ಲಂಘಿತೆ ನೀ ಒಡೆಯ ಭಾವ ನಾಥ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪದರ ಜೀವರ ಸುಸ್ಥಿರ ಶ್ರೀವರ ಪದರ ಜೀವರ ಸುಸ್ಥಿರ ಭಾವದ ನೆನೆಯುತ್ತಲಾಗವ ವರ್ಧಯ ವರದಿನ್ನಾಂದರೆ ಅರುಷವಾಂತುನರ ಲಂಘಿತೆ ನೀ ವರ್ಧಯ ವರ್ಧಯ ವಾರ್ಧಯ ಜಯ ಜಯ ರಾಮ 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 ಜಯ ಜಯ ಹನುಮಾನ್ ಜಯ ಜಯ ಹನುಮಾನ್. ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನನ ಪುರವಿದ ನಿರುಕಿಸಿದೆ ದುರುಳ ದಶಾನನನ ಪುರವಿದ ನಿರುಕಿಸಿದೆ ವಿನುತ ರಾಮಚಂದ್ರನ ಜಯದೀ ಜಯದೀ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರ ಪ್ರಚಂಡದಾನವ ಮಂಡಲೇಂದ್ರನ ಪ್ರಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿರಿದುರೆ ಹಿಂದುವೇ ಬಲ ಕಂಡು ಹಿಡಿದುರೆ ಹಿಂದುವೇ ಬಲ ಕಂಡೆನ ಲಂಕಾ ನಗರವ ಮಣಿಮಂಡಲವನು ಕಂಡೆನ ಲಂಕಾ ನಗರವ ಕಂಡೇ ಗಗನ ತಲದಿಂದೊಗೆವ ಕಲ್ಲೋಲಗಳ ಮೇಲೆ ನಾ ಅವನಿಗೆಯುತ್ತೆ ಗಗನ ತಲದಿಂದೊಗೆವ ಕಲ್ಲೋಲಗಳ ಮೇಲೆ ಅವನಿಗೆ ಗಗನ ತಲದಿಂದೊಗೆವ ಕಲ್ಲೋಲಗಳ ಮೇಲೆ ನಾ ಅವನಿಗೆಯುತ್ತೆ ಗಗನ ತಲದಿಂದೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಕಗತಿಯೊಳಗೆ ರಾಮ ರಾಮ ಕತಿಯೊಳಗೆ
ಕಗತಿಯೊಳಗೆ ಸುಖನ ತೆರದಿ 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 ಎಲ್ಲಿಗೆ ಬರುತ್ತೀರೆ ನಗರವನೂನರ ಎಲ್ಲಿಗೆ ಬರುತ್ತೀರೆ ನಗರವನೂನರ ಕಂಡನಾಲಂಕ ನಗರವ ಮಣಿಮಂಡಲವನಿದ ಕಂಡನಾಲಂಕ ನಗರವಾ ಕಂಡೇ ತೊಳಪ ಹೇಮದ ಕಳಶತತಿ ತಳತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಶತತಿ ತಳ 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 ತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಶತತಿ ತಳ 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 ತಳಿಸಿ ಗಗನವ ಬೆಳಗಿರೆ ಚಲತ್ರಿಕೂಟ ರಾಮ ರಾಮ ಚಲತ್ರಿಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ 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 ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ಭೋಳರ ನೀಪರೆ ಪ್ರಜ್ವಲಿಪ ದೈತ್ಯನ ಪೊಳಲ ನೀ ಪರಿ ಕಂಡನಾಲಂಕ ನಗರವ ಮಣಿಮಂಡಲವನಿದ ಕಂಡನಾಲಂಕ ನಗರವ ಕಂಡೇ ಹಬ್ಬ ಲಂಕಾ ನಗರದ ಹೊರಗಿನ ಬಾಗಿಲೇ ಇಷ್ಟು ಸುಂದರವಾಗಿರುವಾಗ ಇನ್ನು ಲಂಕಾ ನಗರವಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ, ಪುರಪ್ರವೇಶ ಮಾಡಿಯೇ ಬಿಡುವೆನು. ಜೈ ಜೈ ರಘುವೀರ ಸಮರ್ಥ. ನನ್ನದ ಪವಳ ತೆನೆಗೊನೆ ಮೀರಿದ ದಿನಕರ ರಾಟ್ಯಂ ತಡೆಬಡೆ ಇಲ್ಲದೆ ನನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲ. ಚೆನ್ನಿನ ಕೋಟೆಯು ಒಂದಿನ ಬಳಪು ಚೆನ್ನಿನ ಕೋಟೆಯು ಒಂದಿನ ಬಳಪು ಚೆನ್ನಿನ ಕೋಟೆಯು ಒಂದಿನ ಬಳಪು ಚೆನ್ನಿನ ಕೋಟೆಯು ಒಂದಿನ ಬಳಪು ಎನಿತು ಗನದಿನಿಗೆ ಶೋಭಿಬುದೆ ಮಗೆ ಎನಿತು ಗನದಿನಿಗೆ ಶೋಭಿಬುದೆ ಮಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸರವರಿಗಿದು ಶೋಭಿಬುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಹಬ್ಬ, ಲಂಕಾ ನಗರದ ಹೊರಗಿನ ಬಾಗಿಲು ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಲಂಕಾ ನಗರವಾದರೂ ಎಷ್ಟು ಸುಂದರವಾಗಿರಬಹುದು. ಇರಲಿ, ಸಮುದ್ರ ಲಂಘನ ಸಮಯದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು,
ನನ್ನನ್ನು ನುಂಗಲು ಬಂದ ಉದುರಿಕೆಯ ಉದರವನ್ನು ಅತಿ ಸೂಕ್ಷ್ಮದ ರೂಪದಲ್ಲಿ ಹೊಳಹೊಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿಕೊಂಡು ಹೊರಬಂದದ್ದು ಶ್ರೀರಾಮಚಂದ್ರನ ದಯೆಯಿಂದಲ್ಲವೇ? ಇರಲಿ, ರಾಮ ಧ್ಯಾನ ಮಾಡುತ್ತಾ ಲಂಕಾ ನಗರವನ್ನು ಪ್ರವೇಶ ಮಾಡಿಯೇ ಬಿಡುವನು. ಜೈ ಜೈ ರಘುವೀರ. ಚೆ ಇದೇನಿದು? ಲಂಕಾ ನಗರವನ್ನು ಪ್ರವೇಶ ಮಾಡೋಣವೆಂದರೆ ಯಾರೋ ಒಂದು ಹೆಂಗಸು ಅಡ್ಡಲಾಗಿ ಮಲಗಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿಯೇ ಪುರಪ್ರವೇಶ ಮಾಡುವೆನು. ಈ ಹಾಳಾದ ಮನ್ಮಥನಿಗೆ ಬಹಳ ದಿನಗಳಿಂದಲೂ ನನ್ನ ಮೇಲೆ ಕಣ್ಣಿತ್ತು. ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನನ್ನು ಮೋಹಿಸಲು ಬಂದಿರೋನು. ನಿದ್ರೆಯಾದರೂ ಬಹಳವಾಗಿ ಬಾಳಿಸ್ತಿರೋದು. ನಾಳೆ ಭೇಟಿಯಾಗೋಣ ಮನ್ಮಥ. ನಾಳೆ ಭೇಟಿಯಾಗೋಣ. ಎಂತ ಸಕ್ಕರೆ ಅಂತ ಸರಿಯಾದ ನಿದ್ರೆಯಲ್ಲಿದ್ದೆ. ಯಾರು ನನ್ನ ನಿದ್ರೆಯನ್ನು ಭಂಗಪಡಿಸಿರೋಲ್ಲ. ಪಹರೆಯವರೆಲ್ಲ ಎಚ್ಚರವಾಗಿದ್ದರೂ ನನ್ನ ನಿದ್ರೆ ಭಂಗಪಡಿಸಿದ್ರು ಯಾರಾಗಿರಬಹುದು? ಮರ್ಕಟ, ಮಂಗಣ್ಣ, ಕಪಿಚೇಷ್ಟೆ. ತಾವ್ಯಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರಿ? ಅದು ಅಲ್ಲದೆ ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ನಾನು ರಾಮದೂತನು ಲಂಕಾ ನಗರವನ್ನು ನೋಡಿ ಆನಂದಿಸಲು ಬಂದಿರುವೆನು. ತಾವು ಅಪ್ಪಣೆ ಕೊಟ್ಟರೆ ಲಂಕಾ ನಗರವನ್ನು ಪ್ರವೇಶ ಮಾಡುವೆನು. ಓಹೋ, ಪ್ರವೇಶ ಮಾಡಲು ಬಂದಿರುವಿರಿ. ತಮ್ಮ ಶುಭ ನಾಮಾಂಕಿತವೇನು? ನನ್ನನ್ನು ಆಂಜನೇಯನೆಂತಲೂ ಮಾರುತಿ ಅಂತಲೂ ಹನುಮಂತನೆಂತಲೂ ಕರೆಯುವರು. ಓಹೋ, ಪುರಪ್ರವೇಶ ಮಾಡೋನು. ಆ ತ್ರಿಮೂರ್ತಿಗಳೇ ಅಸಾಧ್ಯ. ಹೀಗಿರುವಲ್ಲಿ ಈ ಮೂರ್ತಿಯಿಂದ ಸಾಧ್ಯವಾಗುವುದು? ಈ ಪುರಪ್ರವೇಶವನ್ನು ಮಾಡಲು ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ರಾಮದೂತನಿಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಮಾರುತಿ, ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ದೇವಾದಿ ದೇವತೆಗಳ ಗಡ ಗಡ ನಡುಗುವರು. ಹೀಗಿರುವಲ್ಲಿ ನಿನ್ನಿಂದ ಸಾಧ್ಯವಾಗುವುದಾದರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಏನು, ನಿಮ್ಮ ಮೇಲೆ ಯುದ್ಧ ಮಾಡಬೇಕೆ? ಹೌದು. ಯುದ್ಧವೇನೋ ಸರಿ, ನಾನಾದರೂ ಗಂಡಸು, ನೀವಾದರೂ ಹಿಂಗಸು. ನೀವಾದರೂ ಆಯುಧಗಳನ್ನು ಹಿಡಿದಿರುವಿರಿ, ನಾನು ನಿರಾಯುಧನು. ಹಾಗಾದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಮೊದಲು ನೀನು ನನಗೆ 3 ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ಬದುಕುಳಿದರೆ ನಾನೊಂದು ಪ್ರಹಾರವನ್ನು ಮಾಡುವೆನು. ಮೊದಲು ನಾನು ನಿನಗೆ 3 ಪ್ರಹಾರ ನೀಡಬೇಕು. ಅದರಲ್ಲಿ ಬದುಕಿ ಉಳಿದರೆ ಮಾರ್ಕೆಟ್ಗೆ ಬುದ್ಧಿ ಭ್ರಮಣೆಯಾಗಿದೆ. ಜೈ ಶ್ರೀರಾಮ್.
ಇಷ್ಟದೇವ ಸ್ಮರಿಸಿಕೋ. ಜೈ ಶ್ರೀರಾಮ್. ಜೈ ಲಂಕೇಶ್ವರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದೇನು ಬದುಕೈದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನು ಎರಡು. ಜೈ ಶ್ರೀರಾಮ್. ಜೈ ಶಂಭವಿ. ಅಗ್ರಾಕ್ಷ ತಗಡ ಸಮುದ್ರಕ್ಕೆ ಹೆಸರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಹೋ ಜೈ ಶ್ರೀರಾಮ್. ಮರ್ಕಟು ಬಹಳ ಪ್ರಭಾವಶಾಲಿ ಜೈ ಪರಾಕ್ರಮಶಾಲಿ. ಶ್ರೀರಾಮ್. ಜೈ 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 ಲಂಕೇಶ್ವರ. ಜೈ ಶ್ರೀರಾಮ್. ಅಮ್ಮ, ನಿಮ್ಮ ಸರದಿ ಮುಗಿಯಿತು. ಅದಕ್ಕೇನು ಕೂತಿದ್ದೀನಲ್ಲಪ್ಪ. ಈಗ ನನ್ನ ಸರದಿಯು. ಗುದ್ದದ್ ಗುತ್ತಿ ನಿಧಾನ ಕೂತ್ಬಿಡು. ನಿಮ್ಮ ಇಷ್ಟ ದೇವತೆಯನ್ನು ನೆನ್ಸ್ಕೊಂಡಾಯ್ತು. ಜೈ ಶ್ರೀರಾಮ್. ಪಾರ್ವತಿ, ಅಂದು ಪಿತಾಮಹನು ಹೇಳಿದನು, ಎಂದು ವಾನರ ವೀರನವರಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಆದ್ದರಿಂದ ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ಜೈ ಜೈ ರಘುವೀರ ಸಮರ್ಥ. ಪಟ್ಟಣಗಳೆಲ್ಲವ ಸುತ್ತಿದೇನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೇನಲ್ಲದೆ ಚಿತ್ತದ ರಮನೆಯಾಚರಿಸಿದೆ ನಾನು. ಈ ಚಿತ್ರದ ರಮನೆಯಾಚರಿಸಿದೆ ನಾನು. ಸೀತೆಯ ಕಾಣುವ ರೀತಿಯದಾವುದೋ ಮಾತೆಯ ಪಾಲವ ನಾನೆಂದು ಕಾಮೆನೋ. ಸೀತೆಯ ಕಾಣುವ ರೀತಿಯದಾವುದೋ ರಾಮ ರಾಮ. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ. ಆಪಾಶ್ವದಲ್ಲಿ ನೋಡುವೆನು. ಅಲ್ಲಿಯಾದರೋ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಿಲ್ಲದೆ ಬಿದ್ದಿರುವರು. ಆಪಾಶ್ವರದಲ್ಲಿ ಒಂದು ಸಾಲಿ ನೋಡುವೆನು. ಆಹಾ ಆಹಾ, ಮಾತೆಯವರ ದರ್ಶನವಾಯಿತು. ನನ್ನ ದೂತತ್ವವು ಸಾರ್ಥಕವಾಯಿತು. ನನ್ನ ಜನ್ಮವೇ ಪಾವನವಾಯಿತು. ಶ್ರೀರಾಮಚಂದ್ರ, ಮತ್ತೊಂದು ಆವರ್ತಿ ಮಾತೆಯವರ ದರ್ಶನ ಮಾಡಿ ಬರುವೆನು. ರಾಮಚಂದ್ರ ರಾಮಚಂದ್ರ. ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮಚಂದ್ರ ರಾಮಚಂದ್ರ, ಆಗಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಬಾಯಲು ಸುರಲಾರೆ ನಿಧನ. ಬಾಯಲು ಸುರಲಾರೆ ನಿಧನ. ರಾಮಗೆಂತು ಬೇಡಲಯ್ಯೋ
ರಾಮಚಂದ್ರ ಅಯ್ಯೋ ರಾಮಗೆಂದು ಬೇಡಲಯ್ಯೋ ದುರುಳನೇಕ ಶಯಯಳಿಂದು ದುರುಳನೇಕ ಶಯಯಳಿಂದು ದುರಿಗೆ ಸಿಲುಕಿದಳೆ ಶ್ರೀರಾಮಚಂದ್ರ ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ 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 ಶ್ರೀರಾಮಚಂದ್ರ ಪ್ರಭು ಈ ದೃಶ್ಯವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ? ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಗಳು ಹಿಂಗಿ ಹೋಗಬಾರದಿತ್ತೆ. ಅಯ್ಯೋ ಶ್ರೀರಾಮಚಂದ್ರ ಅಮ್ಮ ಜಗನ್ಮಾತೆಯಾದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೆಯ ಜಗನ್ಮಾತೆಯಾದ ನಿನ್ನ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಗತಿಯೇನು ತಾಯಿ, ಗತಿಯೇನು? ಪ್ರಭು ಏನು ಮಾಡಲಿ ಇವನ ಮುಂದೆ ಏಟಿಗೆ ಕೊಂದು ಇಲ್ಲ ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ ಇದೇನಿದು? ಚಿತ್ತ ಚಾಂಚಲ್ಯದಿಂದ ಬುದ್ಧಿಭ್ರಮಣನಾಗಿ ಈ ರೀತಿ ಮಾತನಾಡುತ್ತಿರುವೇನೆ. ಶ್ರೀರಾಮಚಂದ್ರರು ಸೀತಾಮಾತೆಯವರು ಸಿಕ್ಕಿದ ಪಕ್ಷದಲ್ಲಿ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು ಹೇಳಿದ್ದರು. ಹರಿಯದೆ ಶೋಧಿಸದೆ ಮನವನ್ನಂತೆ ಮಾತನಾಡಿದನು. ದೇವದೇವ ಮತ್ತೊಂದು ಆವರ್ತಿ ಪರೀಕ್ಷಿಸಿ ಬಿಡಿ. ಆಹಾ, ಪದ್ಮರೇಖೆಗಳೆಲ್ಲ ಪಾದಗಳ ಮೇಲೆ, ಮುಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತೆ ಇವಳಲ್ಲ ರಾಮ ರಾಮ ರಾಮ. ಒಡೆಯನವದಿಯು ಮುಗಿಯುವುದಿಂದಿಗೆ, ರಾಮಚಂದ್ರ ಒಡೆಯನವದಿಯೋ ಮುಗಿಯುವುದಿಂದಿಗೆ, ಒಡೆಯನವದಿಯೋ ಮುಗಿಯುವುದಿಂದಿಗೆ, ತಡೆಯಲಾರೆ ಶೋಕವ ತಡೆಯಲಾರೆ ಶೋಕವ, ಜಡಜಗಂದೆಯ ಉಡುಪ ಮುಖಿಯಳ, ಜಡಜಗಂದೆಯ ಉಡುಪ ಮುಖಿಯಳ
ಬಡನಡುವಿನ ಬಾಲೆಯ ಬಡನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ಕಾಣೆ ಭೂಮಿ ಜಾತೆಯ ಮಾತೆಯ ಇನ್ನೆಲ್ಲಿ ಹುಡುಕಲಿ? ಪುರದ ನಾನಾ ಭಾಗಗಳು ಅಲ್ಲದೆ ಎಲ್ಲ ಭವನಗಳನ್ನು ಶೋಧಿಸಿ ನೋಡಿದೆನು. ಎಲ್ಲಿಯೂ ಮಾತೆಯವರ ದರ್ಶನವೇ ಆಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. ಈಗ ನಾನೇನಾದರೂ ರಿಕ್ತಹಸ್ತದಿಂದ ಹಿಂತಿರುಗಿದರೆ ಒಡೆಯನು ವಚನಭ್ರಷ್ಟನಾಗುವನು, ಶ್ರೀರಾಮಚಂದ್ರನು ಪ್ರಾಯೋಪವೇಶ ಮಾಡಿಕೊಳ್ಳುವನು. ಇನ್ನು ಲಕ್ಷ್ಮಣಸ್ವಾಮಿಯು ಸುಮ್ಮನಿರುವನೇ? ಅವನು ಶ್ರೀರಾಮಚಂದ್ರನನ್ನೇ ಅನುಸರಿಸುವನು. ಇನ್ನು ಈ ವಿಷಯವು ಅಯೋಧ್ಯೆಗೆ ತಿಳಿದರೆ ಪುರದ ಜನರೆಲ್ಲರೂ ಸಾಯುವರು. ಅಯ್ಯೋ, ನಾನೊಬ್ಬನು ರಿಕ್ತಹಸ್ತನಾಗಿ ಹಿಂತಿರುಗುವುದರಿಂದ ಇಷ್ಟೊಂದು ಅನರ್ಥಗಳಿಗೆ ಕಾರಣವಾಗುವುದು. ಏನು ಮಾಡಲಿ? ಈ ನನ್ನ ಲಾಂಗೂಲದಿಂದ ಈ ತ್ರಿಕುಟಾಚಲ ಪರ್ವತವನ್ನೇ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದೆ ಇಡುವನು. ಅವರೇ ಅವನನ್ನು ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ ಲಂಕಾಪಟ್ಟಣವನ್ನು ಕೇಳಬೇಡ, ಅಶೋಕನಿಗೆ ಮಾಧ್ಯಮ ದರ್ಶನವಾಗುವುದು. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ.